ಗುರುಗಳೇ, ಬ್ರಹ್ಮಾಂಡ ಚಲನೆ ಹೇಗಾಗುತ್ತದೆ? ಉತ್ತಮ ಪ್ರಶ್ನೆ. ಎನರ್ಜಿ, ಮ್ಯಾಟರ್, ಟೈಮ್ ಹೀಗೆ ಪರಮಾತ್ಮನು ಸೃಷ್ಟಿಯನ್ನು ಚಲನೆಯಲ್ಲಿ ಇಟ್ಟಿದ್ದಾನೆ. ವಿದ್ಯಾರ್ಥಿಗಳಿಗೆ ಕ್ವಾಂಟಮ್ ಫಿಸಿಕ್ಸನ್ನು ತಿಳಿಸಿಕೊಡುವ ಸರಳ ಕ್ರಮವಿದು. ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಿರಲಿ, ಅವರ ಜೀವನದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಅತಿ ಮುಖ್ಯವಾಗುತ್ತದೆ. ಅದರಲ್ಲಿ ಎಲ್ಲ ವಿದ್ಯೆಗಳು ನಿಂತಿರುತ್ತದೆ. ಹಾಗಾಗಿ ಈ ವಿದ್ಯೆ ಅತಿ ಅವಶ್ಯಕ ಆಗಿರುತ್ತದೆ. ಅಗ್ನಿಯು ಪರಮಾತ್ಮನ ವಾಹಕ. ದೇವರು ಅಗ್ನಿ. ಅಗ್ನಿ ಮುಖಾಂತರ ಇಡೀ ಬ್ರಹ್ಮಾಂಡವನ್ನು ಹಿಡಿದಿಟ್ಟಿದ್ದಾನೆ ದೇವರು. ಈ ಸಂಪೂರ್ಣ ಸೃಷ್ಟಿಯನ್ನು ಚಲನೆಯಲ್ಲಿ ಇಟ್ಟಿದ್ದಾನೆ. ಅಗ್ನಿ ನೀರಿನಲ್ಲಿ ಹುಟ್ಟುತ್ತದೆ. ನೀರಿನಿಂದ ಆವಿಯಾಗಿ ಸೂರ್ಯನಿಗೆ ಶಕ್ತಿ ಆಗುತ್ತದೆ. ಸೂರ್ಯನು ಬ್ರಹ್ಮಾಂಡವನ್ನು ಹಿಡಿದಿಡುತ್ತಾನೆ. ಅದೇ ಸೂರ್ಯ ಆಕಾಶದ ಮುಖಾಂತರ ನೀರನ್ನು ಸುರಿಸುತ್ತಾನೆ. ನೀರು ಭೂಮಿ ಮೇಲಿರುವ ಸಕಲ ಪ್ರಾಣಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಕೊಡುತ್ತದೆ. ವಾಯು ಮನುಷ್ಯರಿಗೆ ಮತ್ತು ಜಲಚರಗಳಿಗೆ ಜೀವವನ್ನು ಕೊಡುತ್ತದೆ. ಆಕಾಶವು ಬ್ರಹ್ಮಾಂಡದ ಯಾವುದೇ ಮೂಲದಿಂದ ನಿಂತು ನೋಡಿದರೂ ಅದು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ರಚಿಸಲಾಗಿದೆ. ಹೀಗೆ ಎಲ್ಲ ಶಕ್ತಿ ಮೂಲಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡುವಂತೆ ಈ ಸೃಷ್ಟಿಯನ್ನು ಚಲನೆಯಲ್ಲಿಟ್ಟಿದ್ದಾನೆ ದೇವರು. ಗುರುಗಳೇ, ವೇದ ಎಂದರೇನು? ವೇದ ಎಂದರೆ ಜ್ಞಾನ ಎಂಬ ಅರ್ಥವಷ್ಟೇ, ಮತ್ತೇನಿಲ್ಲ.